ನೋಡಿ, ಕೇವಲ ಗಗನಯಾತ್ರಿಗಳನ್ನು ಹೊತ್ತು ಬರ್ತಾ ಇಲ್ಲ. ಗಗನಯಾತ್ರಿಗಳು ತಾವು ನಡೆಸಿದಂತಹ ಪ್ರಯೋಗಗಳ ಪ್ರತಿಫಲ ಇದೆಯಲ್ಲ, 280 kg ವಸ್ತುಗಳನ್ನು ಅವರು ತರ್ತಾ ಇದ್ದಾರೆ ಅಲ್ಲಿಂದ ಭೂಮಿಗೆ. 280 kg ವಸ್ತುಗಳು. ಗಗನಯಾತ್ರಿಗಳ ಜೊತೆಗೆ ISSನಿಂದ ಕೆಲ ವಸ್ತುಗಳು ಭೂಮಿಗೆ ಬರ್ತಾ ಇದೆ. ಅದರ ತೂಕನೇ 280 kg. ಅದನ್ನು ಹೊತ್ತು ಡ್ರ್ಯಾಗನ್ ಕ್ಯಾಪ್ಸುಲ್ ಭೂಮಿಗೆ ಬರ್ತಾ ಇದೆ. ಭೂಮಿಯಲ್ಲಿ ನಡೆಯುತ್ತೆ ಈ ಎಲ್ಲ ಪ್ರಯೋಗಗಳು ಅವರು ಅಲ್ಲಿ ಮಾಡಿದ್ರಲ್ಲ, ಅದೆಲ್ಲವನ್ನು ಇಲ್ಲಿ ಅವರು ಮುಂದುವರಿಸ್ತಾರೆ. ಆ್ಯಕ್ಚುಲಿ ಇಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಶುಭಾಂಶು ಶುಕ್ಲಾ ಅವ್ರನ್ನ ಕಳಿಸೋದಕ್ಕೆ 550 ಕೋಟಿ ಖರ್ಚು ಮಾಡಿತ್ತು ಭಾರತ. ಸೊ ಇಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಳಿಸಿದ ಮೇಲೆ ಅದರ ಪ್ರತಿಫಲ ಏನು ಅಂತ ಗೊತ್ತಾಗಬೇಕಲ್ಲ. ಇವ್ರನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಕಳಿಸಿದ್ರಲ್ಲ, ದವಸ ಧಾನ್ಯಗಳನ್ನು ಅಲ್ಲಿ ಬೆಳೆಯೋದು, ಅದು ಮೊಳಕೆ ಹೊಡೆಯುತ್ತಾ ಇಲ್ವಾ ಅಂತ ನೋಡೋದು, ಈ ಥರ ಬೇರೆ ಬೇರೆ ಫೀಲ್ಡಿಗೆ ಸಂಬಂಧಪಟ್ಟಂತೆ ಪ್ರಯೋಗಗಳಾಗಿತ್ತಲ್ಲ, ಅದೆಲ್ಲ ವಸ್ತುಗಳನ್ನು ಹೊತ್ತು ಬರ್ತಾ ಇದ್ದಾರೆ ಅವರು. ಗಗನಯಾತ್ರಿಗಳು ಅದೆಲ್ಲವನ್ನು ತಂದು ಇಲ್ಲಿ ಅವರು ಪ್ರಯೋಗವನ್ನು ಮುಂದುವರಿಸ್ತಾರೆ ಮತ್ತು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳಿಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಇವೆಲ್ಲ ಮುಂದಿನ ದಿನಗಳಲ್ಲಿ ನಡೀತಕ್ಕಂಥದ್ದು. ಈಗ ಸದ್ಯಕ್ಕೆ ಅತ್ಯಂತ ಸುರಕ್ಷಿತವಾಗಿ ಅವರು ಭೂಮಿಗೆ ವಾಪಸ್ಸಾಗಬೇಕು, ಇದು ಎಲ್ಲರ ಪ್ರಾರ್ಥನೆ ಇರ್ತಕ್ಕಂಥದ್ದು. ಯಾಕೆಂದರೆ ನೀವು ರೀಸೆಂಟಾಗಿ ಸುನೀತಾ ವಿಲಿಯಮ್ಸ್ ವಾಪಸ್ ಬಂದಿದ್ದನ್ನು ನೆನಪಿಸ್ಕೋಬೋದು, ಆ ದೃಶ್ಯಗಳನ್ನ ನೋಡ್ಬೋದು ಅವ್ರು ಹೇಗೆ ಬಂದರು ಅಂತ. ಸೇಮ್ ಪ್ರೊಸೀಜರ್ ನೋಡಿ, ಅಲ್ಲಿ ಲೆಫ್ಟ್ ವಿಂಡೋದಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಆ ಪ್ಯಾರಾಶೂಟ್ಗಳು 4 ಬಿಚ್ಕೊಂಡಿರೋದು, ಅದೇ ಕ್ಯಾಪ್ಸುಲನ್ನು ಹೊತ್ತು ತಂದಿರೋದು. ಸ್ಪೀಡನ್ನು ಕಂಟ್ರೋಲ್ ಮಾಡಿ ತಗ್ಸೋದಕ್ಕೆ ಅಂತ ಅವರು ಪ್ಯಾರಾಶೂಟ್ಗಳನ್ನ ಬಳಸಿರ್ತಾರೆ. ನಿಧಾನಕ್ಕೆ ಒಂದು ಬಲೂನಿನ ರೀತಿಯಲ್ಲಿ ಬಂದು ಸಮುದ್ರದಲ್ಲಿ ಅದು ಇಳಿಬೇಕು. ಯಾಕೆಂದರೆ ವಿಪರೀತ ವೇಗದಲ್ಲಿ ಬಂದಿರುತ್ತೆ. ಹೇಗಿರುತ್ತೆ ಅಂದರೆ ಗಾಳಿಯ ಜೊತೆಗಿನ ಘರ್ಷಣೆಗೆ ಕ್ಯಾಪ್ಸುಲ್ನ ಹೊರಭಾಗಕ್ಕೆ ಬೆಂಕಿನ ಎತ್ಕೊಂಡ್ಬಿಡುತ್ತಂತೆ ಕೆಲವು ಸಂದರ್ಭದಲ್ಲಿ. ಅದಕ್ಕೆ ಥರ್ಮಲ್ ಕೋಟಿಂಗ್ ಅಂತ ಮಾಡಿರ್ತಾರೆ. ಆ ಬೆಂಕಿ ಹತ್ತಿದ್ರೂ ಒಂದು ವೇಳೆ ಒಳಗಡೆ ಇರೋರು ಸೇಫ್ ಆಗಿರಬೇಕು ಅಂತ. ಸೊ ಆ ಸ್ಪೀಡಲ್ಲಿ ಬಂದವರು ಅದೇ ಸ್ಪೀಡಲ್ಲಿ ಬಂದು ಸಮುದ್ರಕ್ಕೆ ಬೀಳೋಕ್ಕಾಗಲ್ಲ. ಹಾಗಾಗಿ ಅವರು ಪ್ಯಾರಾಚೂಟ್ಗಳನ್ನ ಓಪನ್ ಮಾಡಿಕೊಂಡು ಸ್ಪೀಡನ್ನು ತಗ್ಗಿಸ್ಕೊಂಡು ಹೂವಿನ ರೂಪದಲ್ಲಿ ನಿಧಾನಕ್ಕೆ ಬಂದು ಸಮುದ್ರದ ಮೇಲೆ ಅವರು ಲ್ಯಾಂಡ್ ಆಗ್ತಾರೆ. ಸಮುದ್ರದ ಮೇಲೆ ಬಂದು ಬಿದ್ದರೂ 1-2 ಗಂಟೆ ಅದನ್ನು ಓಪನ್ ಮಾಡಲ್ಲ. ಮತ್ತು ಆ ಬಿಸಿ ಅದನ್ನು ಕಡಿಮೆ ಮಾಡೋದಕ್ಕೆ ನೀರೆಲ್ಲ ಹಾಕ್ತಾರೆ ಹೊರಗಡೆಯಿಂದ. ಹಾಗಾದರೆ ಇವತ್ತು ಅನ್ಡಾಕಿಂಗ್ ಪ್ರಕ್ರಿಯೆ ನಡೆಯುತ್ತೆ ಅಂತ ನಾವು ಹೇಳ್ತಾ ಇದ್ವಿ. ಏನು ಈ ಅನ್ಡಾಕಿಂಗ್ ಪ್ರಕ್ರಿಯೆ ಅಂದರೆ? ಡಾಕಿಂಗ್ ಪ್ರಕ್ರಿಯೆ ಅಂದರೆ ಒಂದು ಪ್ಲಗ್ಗೆ ಸ್ವಿಚ್ ಹಾಕಿದಾಗ ಏನು ಅನುಭವ ಆಗುತ್ತೆ ಅದೇ. ಅನ್ಡಾಕಿಂಗ್ ಅಂದರೆ ಅದೇ ಪ್ಲಗ್ಗಿಂದ ಸ್ವಿಚ್ಚನ್ನು ಕಿತ್ತಬೇಕು, ಸಿಂಪಲ್ ಆಗಿ ಹೇಳೋದಂದರೆ. ಸೊ ಅದನ್ನು ಮಾಡೋದಕ್ಕೆ ತುಂಬ ಕಾಂಪ್ಲೆಕ್ಸ್, ತುಂಬ ಕಠಿಣ ಇದೆ. ಹೇಳ್ತೇವೆ ನಿಮ್ಗೆ ಅದನ್ನು ನಾವು, ಪ್ರಾಸೆಸ್ ಹೆಂಗಿರುತ್ತೆ, ಏನೇನು ಚೆಕ್ ಮಾಡ್ತಾರೆ, ಎಷ್ಟೆಲ್ಲ ಕ್ರಾಸ್ ಚೆಕ್ಕನ್ನು ಇಲ್ಲಿರುವಂತಹ ಕ್ರೂ ಮೆಂಬರ್ಸು ಮಾಡ್ತಾರೆ. ಮತ್ತು ಆ ಗಗನಯಾತ್ರಿಗಳಿಗೂ ಅತಿ ದೊಡ್ಡ ಸವಾಲು. ಮತ್ತು ಆಟೋಮೆಟಿಕ್ ಆಗಿ ಇದೆಲ್ಲ ಆಟೋನಮಸ್ ಆಗಿ ಆಗುವಂಥದ್ದು ಬಹುತೇಕ. ಸೊ ಫಾಲ್ಕನ್ 9 ನೌಕೆಗೆ ಸಂಬಂಧಪಟ್ಟಂತೆ ಈ ISS ಇವೆರಡೂ ಕೂಡ ಇಂಡಿಪೆಂಡೆಂಟ್ ಆಗಿ ಸಪ್ರೇಟಾಗಿ ಈ ಸ್ಪೇಸ್ ಕ್ರಾಫ್ಟ್ ಆಚೆ ಬರಬೇಕು. ಅಂದರೆ ಈ ನೌಕೆ ಸಪ್ರೇಟಾಗಿ ಬರಬೇಕು. ಸೊ ಅದು ಈಸಿ ಇಲ್ಲ. ಅದನ್ನು ಹೇಳ್ತೀವಿ ನಿಮಗೆ, ಪ್ರಾಸೆಸ್ ಹೇಳ್ತೀವಿ. ಓಕೆ, ಹೇಗಾಗುತ್ತೆ ಅನ್ಡಾಕಿಂಗ್ ಪ್ರಕ್ರಿಯೆ ಅಂತ. ಈಗ ತುಂಬ ಸಿಂಪಲ್ ಆಗಿ ಹೇಳಿದ್ವಲ್ಲ, ನೀವು ಪ್ಲಗ್ಗನ್ನು ಹಾಕೋದು ತೆಗೆಯೋದು. ಪ್ಲಗ್ ಹಾಕಿದ್ರೆ ಡಾಕಿಂಗ್ ಅಂತ ಅಂದ್ಕೊಳ್ಳಿ, ಅದು ತೆಗೆದ್ರೆ ಅನ್ಡಾಕಿಂಗ್ ಅಂತ ಅಂದ್ಕೊಳ್ಳಿ. ನಾವು ಇಲ್ಲಿ ಕಳಿಸಿರ್ತಕ್ಕಂಥ ಕ್ಯಾಪ್ಸುಲ್ ಇರುತ್ತಲ್ಲ, ಡ್ರ್ಯಾಗನ್ ಕ್ಯಾಪ್ಸುಲ್, ಇದು ಹೋಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಅಂಟ್ಕೊಂಡಿರುತ್ತೆ. ಅದು ಬಿಚ್ಕೊಂಡು ಹೊರಗಡೆಗೆ ಬರಬೇಕಷ್ಟೇ, ಅದ್ರ ಮುಖಾಂತರನೇ ಬರಬೇಕು. ನೋಡಿ, ಅವ್ರು ಎಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತಂದರೆ, ಮೊದಲಿಗೆ ಅವರು ಇವತ್ತು 2:30ಕ್ಕೆಲ್ಲ ಶುರುವಾಗುತ್ತಲ್ಲ, ಡ್ರ್ಯಾಗನ್ ಕ್ಯಾಪ್ಸುಲ್ನ ಮೇಲ್ಭಾಗ ತೆಗೆಯುತ್ತಾ ಅಥವಾ ಅದೇನಾದ್ರು ಸೀಸ್ ಆಗಿಬಿಟ್ಟಿದೆಯಾ, ತೆಗಿಯಲ್ವಾ, ಇದನ್ನು ಫಸ್ಟ್ ನೋಡ್ಕೋಬೇಕಾಗುತ್ತೆ. ಯಾಕೆಂದರೆ ಅದ್ರ ಮುಖಾಂತರ ತಾನೇ ಒಳಕ್ಕೆ ಬರಬೇಕು. ಅವರು ಬರ್ತಾರೆ. ಎಲೆಕ್ಟ್ರಿಕ್ ವೈರ್ಗಳು ಸರಿಯಾಗಿದೆಯಾ, ಆಮೇಲೆ ಇಂಧನ ಎಷ್ಟಿದೆ, ಇದೆಲ್ಲವೂ ಕೂಡ ಜನರಲ್ ಚೆಕಪ್ ಮಾಡ್ತಾರಲ್ಲ, ಆ ಥರ ಜನರಲ್ ಚೆಕಪ್ಗಳು ಆಗಬೇಕಾಗುತ್ತೆ. ಮೇಲಿಂದ ಮೇಲೆ ಪದೇ ಮಾಡ್ತಾ ಇರ್ತಾರೆ. ಕ್ಯಾಪ್ಸೂಲ್ ಒಳಭಾಗದಲ್ಲಿ ಪ್ರೆಷರ್ ಎಷ್ಟಿದೆ ಅಂತ ಪರಿಶೀಲನೆ ಮಾಡಬೇಕಾಗತ್ತೆ. ಒಳಭಾಗದ ಪ್ರೆಷರ್ ಮತ್ತು ಹೊರಭಾಗದ ಪ್ರೆಷರ್ ಭೂಮಿಯ ವಾತಾವರಣಕ್ಕೆ ಬಂದಾಗ ಎರಡೂ ಕೂಡ ಮ್ಯಾನೇಜ್ ಆಗಬೇಕು, ಬ್ಯಾಲೆನ್ಸ್ ಆಗಬೇಕು. ಆಮೇಲೆ ಇವ್ರು ತೊಗೊಂಡು ಬರ್ತಾ ಇರ್ತಕ್ಕಂಥ ಹಾರ್ಡ್ವೇರ್ ಡೇಟಾ, ಪ್ರಯೋಗದ ಫಲಿತಾಂಶ ಡೇಟಾ ಸೇರಿದಂತೆ 240 kg ತೂಕದ ಸಲಕರಣೆಗಳನ್ನು ಬಾಹ್ಯಾಕಾಶ ನಿಲ್ದಾಣದಿಂದ ಡ್ರ್ಯಾಗನ್ ಕ್ಯಾಪ್ಸುಲ್ಗೆ ರವಾನೆ ಮಾಡಬೇಕು, ಶಿಫ್ಟ್ ಮಾಡಬೇಕು. ಅಲ್ಲಿ ಹೆಲ್ಪ್ ಮಾಡೋರು ಯಾರೂ ಇಲ್ಲ, ಇವ್ರುಗಳೇ ಮಾಡಬೇಕು, ಎಲ್ಲವನ್ನ ಶಿಫ್ಟ್ ಮಾಡಬೇಕು. ಒಂದು ಸ್ಪೇಸಲ್ಲಿ ಒಂದು ಪೆನ್ಸಿಲ್ ಎತ್ತೋದು ಕೂಡ ಅಲ್ಲಿ ವೆಯ್ಟ್ ಲಿಫ್ಟಿಂಗ್ನ ಸಮಾನ. ಅಂತದ್ರಲ್ಲಿ 240 kg ಲೆಕ್ಕ ತೆಗಿಬೇಕಾಗುತ್ತೆ. ಇನ್ನು ಗಗನಯಾತ್ರಿಗಳು ಪ್ರಯಾಣಕ್ಕೆ ಫಿಟ್ ಆಗಿದ್ದಾರೆ. ಅಲ್ಲೇನೆ ಅವರ ಆರೋಗ್ಯ ಹೇಗಿದೆ ಅಂತಕ್ಕಂಥದ್ದು ನೋಡ್ತಾರೆ. ಅವರ ಎಲ್ಲ ಪ್ಯಾರಾಮೀಟರ್ಸ್ ಕೂಡ ನಾರ್ಮಲ್ ಆಗಿದೆಯಾ ಇಲ್ವಾ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವರು ಎರಡಕ್ಕೂ ರೆಡಿಯಾಗಿರಬೇಕಾಗುತ್ತೆ. ಅದೆಲ್ಲ ತಪಾಸಣೆ ಮಾಡ್ಕೋತಾರೆ. ಇದೆಲ್ಲವೂ ಸರಿಯಾಗಿದ್ದಲ್ಲಿ ಡ್ರ್ಯಾಗನ್ ಕ್ಯಾಪ್ಸುಲ್ ಕೇಬಲ್ಗಳನ್ನು ಬೇರ್ಪಡಿಸಲಾಗುತ್ತೆ. ಬಾಹ್ಯಾಕಾಶ ಕೇಂದ್ರದಿಂದ ಕೇಬಲ್ಗಳನ್ನ ಬೇರ್ಪಡಿಸ್ತಾರೆ. ಅದಕ್ಕೆ ಒಂದು 12 ಹುಕ್ಕಿರುತ್ತೆ, ಹೋಗಿ ಅಂಟ್ಕೊಂಡಿರ್ತದು. ಅದೆಲ್ಲವನ್ನು ಹುಕ್ಕುಗಳು ಆಟೋಮೆಟಿಕ್ಕಾಗಿ ಬಿಚ್ಕೊಂಡು ಅಲ್ಲಿಂದ ಹೊರಡಬೇಕು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಂದ ಇದು ಬರಬೇಕು. ಸೊ ಆ ಎಲ್ಲ ಪ್ರಕ್ರಿಯೆಗಳು ಕೂಡ
ನಡೆಯುತ್ತೆ. ಆ ನಂತರ ಅವರ ಪ್ರಯಾಣ 4:35 ವೇಳೆಗೆ ಶುರುವಾಗುತ್ತೆ. ಅಲ್ಲಿಂದ ಹೊರಡ್ತಕ್ಕಂಥದ್ದು ಇನ್ಫ್ಯಾಕ್ಟ್ ಬರಬೇಕು ಅಂದರೆ ತುಂಬ ಬೇಗ ಬರ್ಬೋದು ಅವರ ಸ್ಪೀಡ್ಗೆ, ಬಟ್ ಹಂಗಲ್ಲ, ಅವರು ಕಕ್ಷೆಗೆ ಬಂದು ಕಕ್ಷೆಯಿಂದ ಅವರು ಇಳಿತಕ್ಕಂಥದ್ದು. ಸೊ ನಾವು ಹೇಳ್ತಾ ಇದ್ವಿ ಶುಭಾಂಶು ಶುಕ್ಲಾ ಸೇರಿದಂತೆ 4 ಜನ ಗಗನಯಾತ್ರಿಗಳ ಅತ್ಯಂತ ಮಹತ್ವದ ಜರ್ನಿ, ಭೂಮಿಗೆ ಬರುವಂತಹ ಜರ್ನಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಇವತ್ತು ಪ್ರಯಾಣ ಆರಂಭ ಆಗುತ್ತೆ, ನಾಳೆ ಒಂದು ಲಾಂಗ್ ಜರ್ನಿ ಇದು. 21-22 ಗಂಟೆ ಕೂತ್ಕೊಂಡು ಬರೋದು ಮತ್ತು ಸವಾಲುಗಳು ನಾರ್ಮಲ್. ಈಗ ನಾವು ಬೆಂಗಳೂರಿನಲ್ಲಿ ಬಸ್ ಹತ್ಕೊಂಡು ಮೈಸೂರು ಅಥವಾ ತಮಿಳ್ನಾಡಿಗೋ ಹೋದಂಗಲ್ಲ, ಇದು 108 ಸವಾಲುಗಳಿದೆ. ನಾವು ಕೆಲವನ್ನ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮಗೆ. ಆಮೇಲೆ ಬಹಳ ಪ್ರಮುಖವಾಗಿ ಭೂಮಿಗೆ ಬಂದಿಳಿದ ಬಳಿಕ ಹೇಗಿರುತ್ತೆ ಆ ಪ್ರಕ್ರಿಯೆ, ಎಷ್ಟು ದಿನಗಳ ಕಾಲ ವೈದ್ಯರ ನಿಗಾದಲ್ಲಿ ಇರಬೇಕು ಇವರು, ಆ ಬಗ್ಗೆ ಕೂಡ ನಾವು ಹೇಳ್ತೀವಿ ನಿಮಗೆ. ಭೂಮಿ ಪ್ರಯಾಣ ಮತ್ತು ನಂತರ ಏನೇನಾಗತ್ತೆ ಅನ್ನೋದಕ್ಕೆ ಡೀಟೇಲ್ಸು ಕೊಡ್ತೀವಿ ನಿಮಗೆ. ಭೂಮಿಗೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅನ್ನುವಂತಹ ಕ್ಯಾಲ್ಕುಲೇಷನನ್ನು ವೆಲಾಸಿಟಿ ಪ್ರಕಾರ, ಸ್ಪೀಡ್ ಪ್ರಕಾರ ಈಗಾಗಲೇ ಮಾಡಿರ್ತಾರೆ. ಈಗಾಗಲೇ ಸ್ಪೇಸ್ ಎಕ್ಸ್ನವರು ಕೂಡ ಆ ಟೀಮ್ಗೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿರ್ತಾರೆ. ನೀವು ಈ ಆರ್ಬಿಟಲ್ ಇಷ್ಟು ಸ್ಪೀಡಲ್ಲಿ ರೀಚ್ ಆದರೆ ನೀವು ಇಷ್ಟು ಗಂಟೆಗೆ ಬಂದು ತಲುಪ್ತೀರಾ ಅಂತ ಒಂದು ಕ್ಯಾಲ್ಕುಲೇಷನ್ ಅವ್ರಿಗೆ ಸಿಕ್ಕಿರುತ್ತೆ, ಅಂದಾಜು. ಇಲ್ಲಿ ಮೇನ್ ಪ್ರಾಬ್ಲಮ್ ಏನು ಗೊತ್ತಾ, ಸ್ಪೀಡನ್ನು ತಗ್ಸೋದು, ಆ ಕ್ಯಾಪ್ಸೂಲ್ನ ಸ್ಪೀಡನ್ನು ತಗ್ಸೋದು. ನಿಗದಿಪಡಿಸಿದ ಜಾಗದಲ್ಲೇ ಸಮುದ್ರದಲ್ಲೇ ಲ್ಯಾಂಡ್ ಆಗುವಂತೆ ನಿಗಾ. ಆ ಸುತ್ತಮುತ್ತ ಕೂಡ ಈ ಸ್ಪೇಸ್ ಎಕ್ಸ್ನವ್ರದ್ದು ಶಿಪ್ಗಳಿರ್ತವೆ, ಫಾಸ್ಟ್ ಬೋಟ್ಗಳಿರ್ತವೆ. ಇವ್ರು ಬಂದ ತಕ್ಷಣವೇ ಅವ್ರು ಏನೇನು ಕೆಲಸಗಳನ್ನು ಮಾಡಬೇಕು ಪ್ರೊಸೀಜರ್ ಪ್ರಕಾರ ಅದನ್ನು ಮಾಡ್ತಾರೆ. ಮತ್ತು ನಮ್ಮ ಭೂಮಿದು ಬಹಳ ದೊಡ್ಡ ಪ್ಲಸ್ ಪಾಯಿಂಟು ಮತ್ತು ಮೈನಸ್ ಪಾಯಿಂಟ್ ಯಾವುದು ಕೇಳಿದರೆ ಗ್ರಾವಿಟಿ, ಗುರುತ್ವಾಕರ್ಷಣೆ. ಸೊ ಗುರುತ್ವಾಕರ್ಷಣೆ ನಾವು ಅರ್ತ್ ಅಟ್ಮಾಸ್ಫಿಯರನ್ನು ಎಂಟ್ರಿ ಆಗ್ತಿದ್ದ ಹಾಗೆ ಸಾಮಾನ್ಯವಾಗಿ ಭೂಮಿ ಅದನ್ನು ಸುಡೋದಕ್ಕೆ ನೋಡುತ್ತೆ, ಒಳಗಡೆ ಬಿಟ್ಕೊಳ್ಳಲ್ಲ. ಸೊ ಎಂಟ್ರಿ ಆಗಬೇಕಾದ್ರೆ ವಿಪರೀತ ಹೀಟ್ ಜನರೇಟ್ ಆಗುತ್ತೆ. ಅದೇ ದೊಡ್ಡ ಚಾಲೆಂಜ್ ಅಂದರೆ ಅದು ಎಷ್ಟು 1900 ಡಿಗ್ರಿ ಸೆಲ್ಸಿಯಸ್. ನಮ್ಮ ಬೆಂಗಳೂರಿನಲ್ಲೇ 31-32 ಡಿಗ್ರಿ ಅಂದರೆ ನಮಗೆ ಒಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ. ಅಂಥದ್ರಲ್ಲಿ 1900 ಡಿಗ್ರಿ ಸೆಲ್ಸಿಯಸ್ ಅಂದರೆ ಲೆಕ್ಕ ಹಾಕಿ ನೀವು. ಭೂಮಿ ವಾತಾವರಣದಲ್ಲಿ ಕ್ಯಾಪ್ಸೂಲ್ಗೆ ಬೆಂಕಿ ಹೊತ್ಕೊಳ್ಳೋದಂತೆ ಯೂಶಲಿ ಆ ಘರ್ಷಣೆಗೆ ಬೆಂಕಿ ಹೊತ್ಕೊಳ್ಳುತ್ತೆ. ಅದಕ್ಕೆ ಅಂತಲೇ ಥರ್ಮಲ್ ಪ್ಯಾಡಿಂಗ್ ಲೇಯರನ್ನು ಹಾಕಿರ್ತಾರೆ. ಅದರಲ್ಲಿ ಕೂಡ ಎಷ್ಟೊಂದು ಸಲ ಏನಾಗುತ್ತೆ ಅಂತಂದರೆ 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಗೊತ್ತಾಗ್ದಂಗೆ ಎಲ್ಲೋ ಒಂದು ಕಡೆಗೆ ಬಿಟ್ಕೊಂಡಿದ್ರು ಕೂಡ ಕ್ಯಾಪ್ಸೂಲ್ನಲ್ಲಿರೋ ಅಷ್ಟು ಜನರ ಜೀವಕ್ಕೆ ಅಪಾಯ ಆಗೋ ಸಾಧ್ಯತೆ ಇರುತ್ತೆ. ಇದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ತಾರೆ. ಎವ್ರಿಥಿಂಗ್ ಇಸ್ ಆಲ್ ಇನ್ ಕಂಡೀಷನ್, ವರ್ಕಿಂಗ್ ಕಂಡೀಷನಲ್ ಇದೆಯಾ. ಸಣ್ಣ ಸಣ್ಣ ಲೀಕೇಜ್ ಆದರೂ ಕೂಡ ಕ್ರೂ ಮೆಂಬರ್ಸ್ನ ಜೀವಕ್ಕೆ ಬಹಳ ದೊಡ್ಡ ಅಪಾಯ. ಸೊ ಇದು ಇಂಪಾರ್ಟೆಂಟು. ಆಮೇಲೆ ಕ್ಯಾಪ್ಸೂಲ್ ಲ್ಯಾಂಡ್ ಆಗೋಕ್ಕೆ ಮುಂಚೆ ಅದರ ವೇಗವನ್ನು ನಿಯಂತ್ರಿಸಬೇಕು ಅಂತ ಅಂದರೆ ಪ್ಯಾರಾಶೂಟ್ಗಳು ಓಪನ್ ಆಗಬೇಕು. ಫಸ್ಟು 2 ಓಪನ್ ಆಗುತ್ತೆ, ಇನ್ನೇನು ಒಂದು 5500 ಮೀಟರ್ ಸಮುದ್ರದಿಂದ ಮೇಲಿದ್ದಾರೆ ಅಂದಾಗ. ಆಮೇಲೆ 1.8 ಕಿಲೋಮೀಟರ್ಗೆ ಅದು ತಗ್ತಾ ಇದ್ದ ಹಾಗೆಯೇ ಮತ್ತೆ ಉಳಿದಂತಹ 2 ಓಪನ್ ಆಗುತ್ತೆ. ಸೊ 4 ಕಡೆಗಳಿಂದ ಆ ಪ್ಯಾರಾಚೂಟ್ಗಳು ಅಂದುಕೊಂಡ ನಿಗದಿತ ಪ್ರದೇಶದಲ್ಲೇ, ಸಮುದ್ರ ಪ್ರದೇಶದಲ್ಲೇ ಇದು ಲ್ಯಾಂಡ್ ಆಗೋ ರೀತಿ ನೋಡ್ಕೊಳ್ತಾರೆ. ಯಾಕಂದರೆ ಇದು ಭೂಮಿಯಲ್ಲಿ ಏನಾದರೂ ಬಿದ್ದುಬಿಟ್ರೆ ಒಂದು ಇಡೀ ಆ ಕ್ಯಾಪ್ಸೂಲಿಗೆ ಡ್ಯಾಮೇಜ್ ಆಗುತ್ತೆ, ಮತ್ತು ಇವ್ರ ಪ್ರಾಣಕ್ಕೂ ಕೂಡ ಹಾನಿ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಫೋರ್ಸ್ ಅಷ್ಟಿರುತ್ತಲ್ಲ. ಈಗ ಉಲ್ಕೆಗಳ ಕೆಳಗಡೆ ಬಿದ್ದಾಗ, ಭೂಮಿ ಮೇಲೆ ಬಿದ್ದಾಗ ಏನಾಗುತ್ತೆ ಪರಿಸ್ಥಿತಿ ನೀವು ಅಂದಾಜು ಮಾಡ್ಕೊಳ್ಬೋದು. ಕ್ಯಾಪ್ಸೂಲ್ ಲ್ಯಾಂಡ್ ಆದ ನಂತರದಲ್ಲಿ ಸುಮಾರು 2 ಗಂಟೆಗಳ ಕಾಲ ಅಂದಾಜು ಸರಾಸರಿ ಓಪನ್ ಮಾಡಲ್ಲ ಇದನ್ನು. ಯಾಕಂದರೆ ಈಗ ಅಂತರಿಕ್ಷದಿಂದ ಅದು ಬಂದಿರೋದ್ರಿಂದ ಅದ್ರ ಮೇಲ್ಗಡೆ ಒಂದಷ್ಟು ಪಾಯ್ಸನಸ್ ಗ್ಯಾಸ್ ಇರ್ತವೆ, ಆ ಕಂಟಾಮಿನೇಟ್ ಆಗಿಬಿಟ್ಟಿರುತ್ತೆ ಕಂಪ್ಲೀಟ್ ಆ ಕ್ಯಾಪ್ಸೂಲು. ಸೊ ಅದೆಲ್ಲವನ್ನ ಕೂಡ ಈ ನಿರಂತರವಾಗಿ ನೀರು ಹರಿಸೋದ್ರ ಮೂಲಕ ತೊಳೆದು ಹಾಕೋ ಕೆಲಸವನ್ನು ಮಾಡಲಾಗುತ್ತೆ. ಮತ್ತು ನಾನು ಹೇಳಿದ್ನಲ್ಲ 1900 ಡಿಗ್ರಿಯಷ್ಟು ಹೀಟ್ ಜನರೇಟ್ ಆಗಿರುತ್ತೆ. ಅದನ್ನು ಕೂಲ್ ಡೌನ್ ಮಾಡೋದಕ್ಕೆ ನಿಮ್ಗೆ 10 ನಿಮಿಷ 15 ನಿಮಿಷದಲ್ಲಿ ಆಗಲ್ಲ. ಸೊ 2 ಗಂಟೆ ಅಟ್ಲೀಸ್ಟ್ ಬೇಕು. ಯಾವಾಗ ಈ ಕ್ಯಾಪ್ಸೂಲನ್ನು ಓಪನ್ ಮಾಡೋದು ಸೇಫ್ ಅಂತ ಅನಿಸುತ್ತೋ ಆಗ ಸಿಬ್ಬಂದಿಗಳು, ಈ ಸ್ಪೇಸ್ ಎಕ್ಸ್ನ ಕ್ರೂ ಮೆಂಬರ್ಸ್ ಇರ್ತಾರೆ, ಅಲ್ಲೇ ಶಿಪ್ಪಲ್ಲಿ ಹತ್ರಕ್ಕೆ ನಿಗದಿ ಆಗಿರ್ತಾರೆ, ಅವ್ರು ಬಂದು ಓಪನ್ ಮಾಡ್ತಾರೆ. ಓಪನ್ ಮಾಡಿದ ತಕ್ಷಣವೇ ಈ ಕ್ರೂ ಮೆಂಬರ್ಸ್ ಇರ್ತಾರಲ್ಲ, ಈಗ ಗಗನಯಾತ್ರಿಗಳು ಹೋದ್ರಲ್ಲ, ಅವರನ್ನು ಸ್ಟ್ರೈಟಾಗಿ ನಡ್ಕೊಂಡು ಕರ್ಕೊಂಡು ಬಂದ್ಬಿಡಲ್ಲ, ವೀಲ್ ಔಟ್ ಮಾಡ್ತಾರೆ. ವೀಲ್ ಚೇರಲ್ಲಿ ಕೂರಿಸಿ ಅವ್ರನ್ನ ಕರ್ಕೊಂಡು ಬರ್ತಾರೆ. ಯಾಕಂದರೆ ಅವ್ರು ನಡೆಯೋದನ್ನು ಮರ್ತು ಹೋಗಿರ್ತಾರೆ, ಮಸಲ್ ಮೆಮೊರಿ ಮರ್ತಿರುತ್ತೆ. ಬಂದ ತಕ್ಷಣವೇ ಅವರ ಫಿಸಿಕಲ್ ಫಿಟ್ನೆಸ್ಸು ಮತ್ತು ಮಾನಸಿಕ ಫಿಟ್ನೆಸ್ಸು ಕಾನ್ಷಿಯಸ್ ಸ್ಟೇಟ್ನಲ್ಲಿ ಇದ್ದಾರಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ತಾರೆ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟು. ಸೊ ಸ್ಟ್ರೆಚ್ಚರ್ನಲ್ಲಿ ಸಾಮಾನ್ಯವಾಗಿ ಮಲಗಿಸಲ್ಲ, ವೀಲ್ ಔಟ್ ಮಾಡ್ತಾರೆ, ವೈದ್ಯಕೀಯ ತಪಾಸಣೆಯನ್ನು ಮಾಡ್ತಾರೆ, ಡೈರೆಕ್ಟ್ ಕ್ವಾರಂಟೈನ್ಗೆ ಶಿಪ್ ಮೂಲಕನೋ ಹೆಲಿಕಾಪ್ಟರ್ ಮೂಲಕನೋ ಅವ್ರನ್ನ ಕಳಿಸ್ಬಿಡ್ತಾರೆ. ಅದನ್ನೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಸುನೀತಾ ವಿಲಿಯಮ್ಸ್ ಅವ್ರನ್ನ ಕರ್ಕೊಂಡು ಬಂದಂತಹ ವಿಚಾರ. ಸೊ ಹಾಗಾಗಿ ತುಂಬ ಪ್ರತಿಯೊಂದು ಕೂಡ 100% ಪರ್ಫೆಕ್ಟ್ ಆಗಿರಬೇಕು. ಎಲ್ಲೂ ಯಾವುದೇ ಸಣ್ಣ ಲೋಪದೋಷಗಳು ಕೂಡ ಕಂಡು ಬರಬಾರದು. ಅಷ್ಟು ಪರ್ಫೆಕ್ಟ್ ಆಗಿ ಬರಬೇಕು ಅನ್ನೋದಕ್ಕೇ ಸಮಸ್ತ ಭಾರತೀಯರು ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು, ಸೇಫ್ ಆಗಿ ಅವರು ಲ್ಯಾಂಡ್ ಆಗಲಿ ಅಂತಕ್ಕಂಥ ವಿಚಾರ.